ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ದೇಶದಲ್ಲಿ ಸಾವಿರಾರು ಹೋಟೆಲ್ಗಳು ವಾಣಿಜ್ಯ ಬಳಕೆ ಏನು ಗ್ಯಾಸ್ ಉಂಟು ಕೇವಲ ಹೋಟೆಲ್ನವರಿಗೆಲ್ಲ, ಇವತ್ತು ಜನಸಾಮಾನ್ಯರೆಲ್ಲರಿಗೂ ಅದರಿಂದ ತೊಂದರೆ ಆಗುತ್ತಾ ಕಾಣ್ತೀನಿ. ಯಾಕೆಂದ್ರೆ ಹೋಟೆಲ್ನವರಿಗೆ ನೀವು ಒಂದು ಈಗ ಚಿಕ್ಕ ಪುಟ್ಟ ಹೋಟೆಲ್ಗಳುಂಟು, ಅವರಿಗೆ ದಿವಸಕ್ಕೆ 1 ಅಥವಾ 2 ಗಂಟೆ ಸಿಲಿಂಡರ್ ಕೊಡೋದಾದ್ರೆ ಅದಕ್ಕೆ ಸುಮಾರು 2,000 ರೂಪಾಯಿ ತನಕ ಜಾಸ್ತಿ ಖರ್ಚಾಗುತ್ತೆ. ಆ ಖರ್ಚನ್ನು ಎಲ್ಲಿ ಹೇಗೆ ಬಳಸಬೇಕು? ಆ ಖರ್ಚನ್ನು ಅವರು ಜನರ ಮೇಲೆ ಅದರ ರೇಟನ್ನು ಜಾಸ್ತಿ ಮಾಡಿ ಜನರಿಂದ ವಸೂಲು ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಆ ಹೋಟೆಲ್ ಬಂದ್ ಆಗ್ತದೆ. ದೊಡ್ಡ ಹೋಟೆಲ್ ಮಾಲೀಕರಿಗೆ ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ದೊಡ್ಡ ಹೋಟೆಲ್ ಮಾಲೀಕರು ಯಾವ ರೀತಿಯಲ್ಲಿ ಅದನ್ನು ಬಳಸಿಕೊಂಡು ಏನು ದರವನ್ನು ನಿಗದಿ ಮಾಡ್ತಾರೆ. ಆದರೆ ಜನಸಾಮಾನ್ಯರು ರಸ್ತೆ ಬದಿಲಿರ್ತಕ್ಕಂಥ ಗೂಡು ಅಂಗಡಿಗಳು, ಗೂಡು ಹೋಟೆಲ್ಗಳು, ಅವರು ಬಹುಶಃ ಇವತ್ತು ಅವರ ಈ ಒಂದು ನೀತಿಯಿಂದ ಇವತ್ತು ಎಲ್ಲ ಉಡುಪಿಯಲ್ಲೇ ಸುಮಾರು ಒಂದು 50-100 ಹೋಟೆಲ್ಗಳು, ಚಿಕ್ಕ ಪುಟ್ಟ ಹೋಟೆಲ್ಗಳು ಇವತ್ತು ಬಂದಾಗೋದ್ರಿಂದ ಅದರಲ್ಲಿರತಕ್ಕಂಥ ಕಾರ್ಮಿಕ ವರ್ಗ ಇವತ್ತು ಎಷ್ಟು ಕಷ್ಟಪಡ್ತಿದೆ. ಒಂದು ವೇಳೆ ಕಾರ್ಮಿಕ ವರ್ಗ ಚಿಕ್ಕ ಪುಟ್ಟ ಹೋಟೆಲಲ್ಲಿ ಊಟ ತಿಂಡಿಗೆ ಹೋಗುವಾಗ ಅದರ ರೇಟ್ ಜಾಸ್ತಿ ಆದಾಗ ಅದು ಕೂಡ ನೇರವಾಗಿ ಪರಿಣಾಮ ಬೀಳುವಂಥ ಸಂದರ್ಭ ಉಂಟು. ಬಂಧುಗಳೇ, ನಿಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ ಮನಮೋಹನ್ ಸಿಂಗ್ ಇರುವಾಗ ಒಂದು ಸಲ 1 ಬ್ಯಾರೆಲ್ ಏನು ಕ್ರೂಡ್ ಆಯಿಲ್ಗೆ $147 ಆಗಿತ್ತು. 1 ಬ್ಯಾರೆಲ್ ಕ್ರೂಡ್ ಆಯಿಲ್ ಅಂದರೆ ಸುಮಾರು 158 ಲೀಟರ್ ಆಗುತ್ತೆ. ಆದರೆ ಇವತ್ತು ಕೂಡ ಇಷ್ಟು ಯುದ್ಧ ಆದರೂ ನಡೆದರೂ ಕೂಡ ಇವತ್ತಿನ ರೇಟ್ ಕೂಡ ನೋಡಿದರೆ $94 ಆಗುತ್ತೆ. $94 ಇರುವಾಗ ಇವರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಸುವಂತ ಅಗತ್ಯ ಉಂಟಾ? ಅಂದರೆ ಯಾರು ಈ ಮಾಲೀಕರಿದ್ದಾರೆ, ದೊಡ್ಡ ಮಾಲೀಕರಿಗೆ ಅವರಿಗೆ ಬೆನಿಫಿಟ್ ಮಾಡುವಂತ ಜನರನ್ನು ದ್ರೋಹದಿಂದ ಅದನ್ನು ವಸೂಲಿ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ಅಮಿಷರಾಗಿ ನಡೀತುಂಟು. ಆದ್ರಿಂದ ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ಏನು ಕುಟಿಲ ನೀತಿ ಉಂಟು, ಇದನ್ನು ನಾವು ಪ್ರತಿಭಟಿಸ್ತೇವೆ. ನಮ್ಮ ರಾಜ್ಯದ ಎಲ್ಲ ಯುವ ಕಾಂಗ್ರೆಸ್ ಅವರು ಎಲ್ಲ ಕಡೆಯಲ್ಲಿ ಕೂಡ ಈ ಪ್ರತಿಭಟನೆ ನಡೀತುಂಟು. ಈ ಪ್ರತಿಭಟನೆ ನಮ್ಮ ಅಧ್ಯಕ್ಷರು ಮತ್ತು ಅವರೆಲ್ಲರಿಗೂ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನು ಇಲ್ಲಿ ಕೃತಜ್ಞತೆ ಸಲ್ಲಿಸಿ ಮುಂದಿನ ಮಾತಿಗಾಗಿ ಸಾಮಾನ್ಯ ವಾಣಿಜ್ಯ ಒಂದು ಗ್ಯಾಸ್ಗಳನ್ನು, ಅನಿಲಗಳನ್ನು ಯಾರೆಲ್ಲ ಬಳಕೆಯನ್ನು ಮಾಡ್ತಾ ಇದ್ದಾರೆ, ಹೋಟೆಲ್ ಮಾಲೀಕರು ಅಥವಾ ಸಣ್ಣ ಉದ್ದಿಮೆದಾರರು, ಅವರೆಲ್ಲರಿಗೆ ಒಂದು ದೊಡ್ಡ ಬರ ಸಿಡಿಲು ಬಡಿದಿರ್ತಕ್ಕಂಥ ರೀತಿಯ ಒಂದು ಅವ್ರ ಮೇಲೆ ಪ್ರಹಾರವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ದೇಶದ ಬಿಜೆಪಿ ಸರ್ಕಾರ ಮಾಡಿದೆ. ಆ ಮೂಲಕ ಹಿಂದೆಂದೂ ಆ ರೀತಿಯ ಬೆಲೆ ಏರಿಕೆ ನಡೆದಿರ್ತಕ್ಕಂಥ ಇತಿಹಾಸಗಳೇ ಇಲ್ಲ. ನಮ್ಮಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಅದನ್ನು ಒಂದು ರೀತಿಯಲ್ಲಿ ಸಮತೋಲನವನ್ನು ಇಟ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಹಿಂದೆ ಆಡಳಿತ ನಡೆಸಿರ್ತಕ್ಕಂಥ ಎಲ್ಲ ಸರ್ಕಾರಗಳು, ಅದು ವಾಜಪೇಯಿ ಅವರ ಸರ್ಕಾರ ಇರ್ಬೋದು ಅಥವಾ ಅದರ ನಂತರ ಇರ್ತಕ್ಕಂಥ ಎಲ್ಲ ವಿರೋಧ ಪಕ್ಷಗಳ ಸರ್ಕಾರಗಳು ಕೂಡ, ಕಾಂಗ್ರೆಸ್ ಸರ್ಕಾರಗಳು ಕೂಡ ಒಂದು ರೀತಿಯ ಆಡಳಿತ ವ್ಯವಸ್ಥೆಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿತ್ತು. ಆದರೆ ಇವತ್ತು ಬಿಜೆಪಿ ಸರ್ಕಾರ ಯಾವುದೇ ರೀತಿಯ ಆಡಳಿತದಲ್ಲಿ ಸಮರ್ಪಕವಾಗಿರ್ತಕ್ಕಂಥ ನಮ್ಮ ಆಡಳಿತವಾಗಿರ್ತಕ್ಕಂಥ ಸರ್ಕಾರ ನಮ್ಮ ವಿದೇಶಾಂಗ ನೀತಿಯನ್ನು ಕೂಡ ಸಮರ್ಪಕವಾಗಿ ಮಾಡದೆ ಇವತ್ತು ನಮ್ಮ ಈ ದೇಶದ ಒಂದು ದೊಡ್ಡ ನಮ್ಮ 150 ಕೋಟಿ ಜನರ ಭಾವನೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಮಾಡದೆ ಈ ದೇಶದಲ್ಲಿ ಒಂದು ರೀತಿಯ ಪ್ರತಿದಿನ ಎಲ್ಲ ವಸ್ತುಗಳಿಗೆ, ದಿನಬಳಕೆಯ ವಸ್ತುಗಳಿಂದ ಹಿಡಿದು ವಾಣಿಜ್ಯ ಉಪಕರಣಗಳ ಜೊತೆಯಲ್ಲಿ ಇದಕ್ಕೂ ಇವತ್ತು ಬೆಲೆ ಇರ್ತಕ್ಕಂಥ ಕೆಲಸವನ್ನ ಮಾಡಿ ಜನಸಾಮಾನ್ಯರನ್ನ ಒಂದು ರೀತಿಯಲ್ಲಿ ಬಡತನದಿಂದ ಮತ್ತಷ್ಟು ಬಡತನಕ್ಕೆ ಇಳಿಸತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ಮಾಡಿದೆ. ವಿಶೇಷವಾಗಿ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ, ಈ ಒಂದು ಮಟ್ಟಕ್ಕೆ ನಮ್ಮ ಬೆಲೆ ಏರಿಕೆ ಮಾಡತಕ್ಕಂಥದ್ದು ಒಂದು ಸಿಲಿಂಡರ್ನ ಮೇಲೆ ಇವತ್ತು ಆ ಸಿಲಿಂಡರ್ ನಲ್ಲಿ ಇರ್ತಕ್ಕಂಥ ಒಂದು ಎಷ್ಟು ಲೀಟರ್ ಅಥವಾ ಎಷ್ಟು ಲೀಟರ್ ಇವತ್ತು ಆ ಅನಿಲಗಳಿದೆ, ಆ ಅನಿಲಗಳಿಗೆ ಹೊಂದತಕ್ಕಂಥ ರೀತಿಯಲ್ಲಿ 1,000ಕ್ಕೂ ಹೆಚ್ಚು
ಅದನ್ನ ಬೆಲೆ ಏರಿಸತಕ್ಕಂತ ಅವಶ್ಯಕತೆ ಇದ್ದೇ ಎಂಬುದನ್ನು ಇವತ್ತು ಅವರು ಮಾಡಬೇಕಾಗಿದೆ. ಇದನ್ನು ತಕ್ಷಣ ಸರ್ಕಾರ ಮರುಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ನೂರಾರು ಹೋಟೆಲ್ಗಳು ಇವತ್ತು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಬಂದ್ ಆಗ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅಲ್ಲಿ ಅದೆಷ್ಟು ಜನ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಉದ್ಯೋಗ ಇಲ್ಲದೆ ಅವರು ಪರದಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. ಈ ದಿಕ್ಕಿನಲ್ಲಿ ನಿರುದ್ಯೋಗ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಬೆಲೆ ಏರಿಕೆ, ಬಡವರು ಮತ್ತಷ್ಟು ಒಂದು ರೀತಿಯ ತೊಂದರೆಗೆ ಒಳಗಾಗ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದೆ. ಇದನ್ನ ತಕ್ಷಣ ಪರಿಹರಿಸಿಕೊಳ್ಬೇಕು. ನಮ್ಮ ಯುವಕ ಕಾಂಗ್ರೆಸ್ ಇವತ್ತು ಇದನ್ನ ದೊಡ್ಡ ರೀತಿಯಲ್ಲಿ ವ್ಯಾಪಕವಾಗಿ ಜಿಲ್ಲೆಯಲ್ಲಿ ಜನಸಾಮಾನ್ಯರನ್ನ ಜನಜಾಗೃತಿಗೊಳಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿ ಭಾಗದಲ್ಲಿ, ಪ್ರತಿ ಊರಿನಲ್ಲಿ ಕೂಡ ನಮ್ಮ ಯುವಕ ಕಾಂಗ್ರೆಸ್ ಇವತ್ತು ಇದರ ಅವಧಿಯಲ್ಲಿ 1 ರಿಂದ 1.5 ಸಾವಿರ ರೂಪಾಯಿಯನ್ನ ಮೋದಿ ಸರ್ಕಾರ ಹೆಚ್ಚಿಸಿದೆ. ಅಂದ್ರೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಇದ್ದಂತಹ ಗ್ಯಾಸ್ ಬೆಲೆಗೂ ಮೋದಿ ಸರ್ಕಾರ ಹೆಚ್ಚಿಸಿರುವಂತಹ ಗ್ಯಾಸ್ ಬೆಲೆಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ಸಂದರ್ಭದಲ್ಲಿ ನಾವು ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರವನ್ನು ಕಳೆದುಕೊಂಡಾಗ ಒಂದು ಮಾತನ್ನ ಹೇಳ್ತಾರೆ, ಭಾರತದ ಜನ ಇತಿಹಾಸದಲ್ಲಿ ನನ್ನನ್ನ ಕರುಣೆಯಿಂದ ನೆನಪಿಸಿಕೊಳ್ತದೆ ಅಂತ. ಬಹುಶಃ ಆ ಪರಿಸ್ಥಿತಿ ಇವತ್ತು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಎದುರಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೆಟ್ರೋಲ್ ಬೆಲೆ 1,000 ಮೀರಿದ್ರು, ಗ್ಯಾಸ್ ಬೆಲೆ 10,000 ಆದ್ರೂ ನಾವು ವೋಟ್ ಹಾಕೋದು ನರೇಂದ್ರ ಮೋದಿಗೆ ಅಂದ ಅಂಧಭಕ್ತರಿಗೆ ಬಹುಶಃ ಇವತ್ತು ಅವರಿಗೂ ಕೂಡ ಮನೆಯಲ್ಲಿ ತಮ್ಮ ಜೀವನ ಹೋಗುವಂತಹದ್ದು ಬಹಳ ಕಷ್ಟದ ದಿನಗಳನ್ನ ಎದುರಾಗ್ತಾ ಇದೆ. ಅಷ್ಟೇ ಅಲ್ಲದೆ ವಿಶ್ವಗುರು ಇಡೀ ವಿಶ್ವವೇ ಭಾರತವನ್ನ ತಿರುಗಿ ನೋಡ್ತಾ ಇದೆ ಅಂತ ಹೇಳ್ತಾರೆ. ಕ್ರೂಡ್ ಆಯಿಲ್ಗೆ ಜಾಸ್ತಿ ಆಗಿದೆ, ಹಾಗಾಗಿ ಗ್ಯಾಸ್ ಬೆಲೆ ಏರಿಸಿದ್ದೇವೆ ಅಂತ ಹೇಳ್ತಾರೆ. ಇದೇ ಕ್ರೂಡ್ ಆಯಿಲ್ ನೆಲ ಕಚ್ಚಿದಾಗ ಅವತ್ತು ಮೋದಿ ಸರ್ಕಾರ ಯಾವುದೇ ರೀತಿಯ ಲಾಭವನ್ನ ಜನಸಾಮಾನ್ಯರಿಗೆ ನೀಡಲಿಲ್ಲ, ಗ್ಯಾಸ್ ಬೆಲೆ ಕಮ್ಮಿ ಮಾಡಲಿಲ್ಲ. ಕ್ರೂಡ್ ಆಯಿಲ್ ಹೆಚ್ಚಾದಾಗ ಮಾತ್ರ ಅದರ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕುತ್ತೆ. ಕ್ರೂಡ್ ಆಯಿಲ್ ಕಮ್ಮಿ ಆದಾಗ ಅದರ ಲಾಭವನ್ನ ಬಿಜೆಪಿ ಸರ್ಕಾರ ಹಾಗೂ ಕೆಲ ಮಧ್ಯವರ್ತಿಗಳು ಪಡಿತಾರೆ. ಇದೆಲ್ಲದ ವಿಚಾರ ಜನಸಾಮಾನ್ಯರಿಗೆ ಗೊತ್ತಿದ್ದು ಬಹುಶಃ ತಮ್ಮ ಆಡಳಿತದ ಕುರ್ಚಿಯನ್ನ ಮತ್ತೆ ಭದ್ರಗೊಳಿಸುವಂತಹ ಮೋದಿ ಸರ್ಕಾರದ ಬಿಜೆಪಿಯ ಶಾಸಕರಾಗಿರ್ಬೋದು, ಬಿಜೆಪಿಯ ಸಂಸದರಾಗಿರ್ಬೋದು, ಬೆಲೆ ಏರಿಕೆ ಮಾಡಿದ್ರೂ ಕೂಡ ಬೆಲೆ ಏರಿಕೆಯನ್ನ ಬೆಂಬಲಿಸುವಂತಹ ಬಿಜೆಪಿಯ ಅಂಧಭಕ್ತರು ದುರಾದೃಷ್ಟವಶಾತ್ ಇವತ್ತಿನ ದೇಶ ಪ್ರೇಮಿಗಳು, ಇವತ್ತಿನ ದೇಶ ರಕ್ಷಕರು ಅಂತ ಹೇಳುತ್ತಾರೆ. ಇದನ್ನ ನಾವೆಲ್ಲರೂ ಕೂಡ ಮತ್ತೆ ಮನವರಿಕೆ ಮಾಡಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬಡವರಿಗಾಗಿ 2,000 ರೂಪಾಯಿ ಉಚಿತ ಬಸ್ ಅನ್ನು ನೀಡಿ ಜೀವನೋಪಾಯವನ್ನ ಸುಲಭ ಮಾಡ್ತಾರೆ. ಆದ್ರೆ ಅದನ್ನ ಬಿಟ್ಟಿ ಭಾಗ್ಯ ಅಂತ ಹೀಯಾಳಿಸುವಂತಹ ಬಿಜೆಪಿಗರಿಗೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅನ್ನಕ್ಕೂ ಕುತ್ತು ತರುವಂತಹ ಯಾವುದಾದ್ರೂ ಒಂದು ಆಡಳಿತ ಪಕ್ಷ ಇದ್ರೆ ಅದು ಬಿಜೆಪಿಯ ಅಟ್ಟಹಾಸತನದ ಆಡಳಿತ ಅಂತ ಹೇಳಲಿಕ್ಕೆ ನಾವ್ಯಾರೂ ಕೂಡ ಇವತ್ತು ಹಿಂಜರಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೆಜಿಗೆ 1 ರೂಪಾಯಿ ಅಕ್ಕಿಯನ್ನ ನೀಡಿ ಬಡವರ ಹೊಟ್ಟೆಯನ್ನ, ಹಸಿವನ್ನ ತಣಿಸಿದ್ರೆ ಅದೇ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಇವತ್ತು ಬಡವರು ಊಟ ಮಾಡಲಿಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿಯನ್ನ ತಂದಿದೆ. ಇದು ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವ ಆಡಳಿತ ವ್ಯತ್ಯಾಸ. ಇಲ್ಲಿರುವಂತಹ ಬಂಧುಗಳು ನೀವೇ ಅರ್ಥ ಮಾಡಿಕೊಳ್ಬೇಕು. ಹಾಗಾದ್ರೆ ನಿಜವಾದ ದೇಶ ಪ್ರೇಮಿಗಳು ಯಾರು, ನಿಜವಾದ ದೇಶ ರಕ್ಷಕರು ಯಾರು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಬಡವರ ಒಳ್ಳೆಯ ಕೆಲಸಕ್ಕೆ ಹಾಗೂ ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಏನು ಮಾಡ್ತೇವೆ ಅಂತ ನಾವು ಹೇಳಿದ್ರು. ಅವರ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರ ಬೆಲೆ ಏರಿಕೆ ಮಾಡುವುದಲ್ಲದೆ ಎಲ್ಲ ಶ್ರಮಿಕ ವರ್ಗದವರ, ಹೋಟೆಲ್ ಮಾಲೀಕರ ಹಾಗೂ ಹೋಟೆಲ್ ಕೆಲಸದವರ ಹೊಟ್ಟೆಗೆ ಹೊಡೆಯುವಂಥ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ಏಕಾಏಕಿ ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಇಷ್ಟು ದೊಡ್ಡ ಬೆಲೆ ಏರಿಕೆ ಯಾವ ಸರ್ಕಾರವೂ ಕೂಡ ಮಾಡಿರ್ಲಿಕ್ಕಿಲ್ಲ. ಅಂತ ಒಂದು 993 ರೂಪಾಯಿ ವಾಣಿಜ್ಯ
ಸಿಲಿಂಡರ್ ಬೆಲೆಯನ್ನು ಏರಿಕೆ ಮಾಡುವುದರ ಮುಖಾಂತರ ಹೋಟೆಲಿಯರ್ಗಳ ಹಾಗೂ ಚಿಕ್ಕ ಪುಟ್ಟ ವ್ಯಾಪಾರಸ್ಥರ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಮಾಡಿದರ ವಿರುದ್ಧ ಇಂದು ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ.